ಪವರ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ನಾಡಿನ ಸಮಸ್ತ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡಕ್ಕೆ ಖ್ಯಾತ ನಟರಾಗಿರುವಂತಹ ಅಜಯ್ ರಾವ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ನಿಮಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೇಗಿದ್ದೀರಾ ಸರ್? ತುಂಬಾ ಟೈಮ್ ನಂತರ ಮಾತಾಡಕ್ಕೆ ಸಿಕ್ಕಿದ್ದೀರಾ. ದೇವ್ರ ದಯೆಯಿಂದ ಎಲ್ಲ ಆರಾಮಾಗಿದ್ದೀವಿ, ಎಲ್ಲ ಅನುಕೂಲ ಇದೆ. ನಾವು ಬದುಕೋದು ಸಿನಿಮಾಗೋಸ್ಕರ. ಸೊ ಸಿನಿಮಾ ನಡೀತಾ ಇದೆ ಅಂದರೆ ನಮ್ಮ ಉಸಿರು ನಡೀತಾ ಇದೆ. ಹೆಬ್ಬಾಳ ಕಡೆ ಅಂದರೆ ಏರ್ಪೋರ್ಟ್ ಕಡೆ ಹೋಗ್ಬಿಟ್ಟಿದ್ದೀರಾ ಸರ್? ಮನೆ ಆ ಕಡೆ ಮಾಡಿಬಿಟ್ಟಿದ್ದೀರಾ? ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆದರೆ ಅವನು ಆಫೀಸ್ ಒಂದು ಫಿಕ್ಸ್ಡ್ ಆಗಿರುತ್ತೆ, ಅಥವಾ ಒಬ್ಬ ಡಾಕ್ಟರ್ ಆದರೆ ಫಿಕ್ಸ್ಡ್ ಇರುತ್ತೆ. ಯೂಶಲಿ ಬೇರೆ ಒಂದು ಸಹಜವಾಗಿ ಬೇರೆ ಒಂದು ಪ್ರೊಫೆಷನ್ಸ್ ಇದೇ ದಿನನಿತ್ಯ ಇದ್ದರೆ ಇದೇ ಜಾಗಕ್ಕೆ ಹೋಗ್ಬೇಕನ್ನೋದಿರುತ್ತೆ. ನಮ್ದು ಆ ಥರದ್ದೇನು ಇಲ್ವಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ನಾನು ಮನೆ ಆ ಕಡೆ ಶಿಫ್ಟ್ ಆದಮೇಲೆ ಹೆಚ್ಚಾಗಿ ಶೂಟಿಂಗ್ಸ್ ಅದು ಕಾಕತಾಳಿ ಏನೋ ಗೊತ್ತಿಲ್ಲ, ಆ ಕಡೆನೇ ಆ ಭಾಗದಲ್ಲೇ ಆಗ್ತಾಯಿದೆ. ಸೊ ನಾವು ಒಂದೊಂದು ದಿನ ಇದ್ದರೆ ಒಂದೊಂದು ದಿಕ್ಕಲ್ಲಿ ಹೋಗ್ತೀವಿ ನಾವು. ಸೊ ನಮಗೆ ಯಾವುದು ಹತ್ತಿರ ದೂರ ಅನ್ನೋದೇನೂ ಇಲ್ಲ. ಸರ್, ಈಗ ಹೊಸ ಮನೆಯಲ್ಲಿ ಹೊಸ ಹಬ್ಬ ಅನ್ಸುತ್ತೆ ಯುಗಾದಿ. ಕರೆಕ್ಟ್. ಈ ಸಲದ ಹಬ್ಬ ಹೆಂಗಿರುತ್ತೆ? ಯೂಶ್ವಲಿ ಮನೆಯವರಿಗೆ ಹಬ್ಬ ಸಂಭ್ರಮ, ಅವ್ರ ಹಬ್ಬ ಆಚರಿಸೋದು, ಅವರು ಸಂಭ್ರಮಿಸೋದು, ಅವರು ಒಳ್ಳೆ ಒಳ್ಳೆ ಬಟ್ಟೆ ಹಾಕೋದು, ಹೊಸ ಬಟ್ಟೆ ಹಾಕೋದು, ಮನೆ ಡೆಕೋರೇಟ್ ಮಾಡೋದು, ಪೂಜೆ ಮಾಡೋದು, ಅವ್ರು ಖುಷಿ ಪಡೋದನ್ನು ನೋಡಿ ನಾನು ಎಂಜಾಯ್ ಮಾಡ್ತೀನಿ. ಬಿಟ್ಟರೆ ನಾನು ಪರ್ಸ್ನಲಿ ಕೂತ್ಕೊಂಡು ಯಾವ ಹಬ್ಬಗಳನ್ನು ಆಚರಿಸಲ್ಲ. ನಾನು ಆಚರಿಸೋದು ಎರಡೇ ಹಬ್ಬಗಳು. ಒಂದು ಸಿನಿಮಾ ರಿಲೀಸು, ಒಂದು ಸಿನಿಮಾ ಮುಹೂರ್ತ. ಯಾವುದೋ ಒಂದು ಒಳ್ಳೆ ಸಿನಿಮಾ ಒಳ್ಳೆ ದಿನ ಮುಹೂರ್ತ ಆಗಿ ಒಳ್ಳೆ ಸಬ್ಜೆಕ್ಟ್ ಸಿಕ್ಕಾಗ ಅದು ಒಂದು ಹಬ್ಬ. ಸಿನಿಮಾ ರಿಲೀಸ್ ಆಗಿ ಅದಕ್ಕೊಂದು ಸರಿಯಾದ ರೀತಿಯಾದಂಥ ನ್ಯಾಯ ದೊರಕಿದಾಗ ಅದು ಒಂದು ಹಬ್ಬ. ಎರಡೇ ನನಗೆ ಪ್ರಾಮಿನೆಂಟ್ ಹಬ್ಬಗಳು. ಸೊ ಮಗಳು ಹೇಗಿದ್ದಾರೆ? ಮಗಳಂದ್ರೆ ತುಂಬ ಇಷ್ಟ ಅಜಯ್ ಅವರಿಗೆ. ಸೊ ಅವಳ ತುಂಟಾಟ, ಅವಳ ಆ್ಯಕ್ಟಿವಿಟೀಸನ್ನು ಎಷ್ಟು ಎಂಜಾಯ್ ಮಾಡ್ತೀರಾ ಅಂತ? ದ್ಯಾಟ್ ಈಸ್ ದಿ ಮೋಸ್ಟ್ ಪ್ರೆಷಿಯಸ್ ಗಿಫ್ಟ್ ನನ್ನ ಜೀವನದಲ್ಲಿ. ಅದಕ್ಕಿಂತ ಒಂದು ಅದ್ಭುತವಾದಂಥ ಉಡುಗೊರೆ ಯಾವತ್ತೂ ಸಿಕ್ಕಿರಲಿಲ್ಲ, ಮುಂದೆ ಯಾವತ್ತೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಪ್ರೆಷಿಯಸ್ ಗಿಫ್ಟ್ ಇಸ್ ಮೈ ಡಾಟರ್, ನನ್ನ ಮಗಳು ಚೆರಿ. ಮನೆಯೆಲ್ಲ ಕೂಗಾಡ್ಕೊಂಡು ಓಡ್ತಾಳೆ, ಅಪ್ಪ ಬಂದ್ರೆ ಟಿ ವಿನಲ್ಲೇ ಅಂತ. ಯಾವ ಸಿನಿಮಾ ಇಷ್ಟ ಆಗುತ್ತೆ? ಇಲ್ಲ, ಕೆಲವೊಂದು ಕಾಮಿಡಿ ಸೀನ್ಗಳು ಏನಾದರೂ ನನ್ನ ಸಿನಿಮಾದಲ್ಲಿ ಬಂದರೆ ಅದನ್ನ ಇಷ್ಟಪಡ್ತಾಳೆ. ತಮಾಷೆ ಥರ ಬಂದರೆ ಅಥವಾ ಫೈಟ್ ಬಂದರೆ ಫುಲ್ ಎಕ್ಸೈಟ್ ಆಗಿಬಿಡ್ತಾಳೆ ಅವಳು. ಪರ್ಟಿಕ್ಯುಲರ್ಲಿ ಇದೆ ಅಂತ ಯಾವುದೂ ಇಲ್ಲ. ಸರ್, ಯುದ್ಧಕಾಂಡ ಅಂದ ತಕ್ಷಣ ನಮಗೆ ನೆನಪಾಗೋದು ರವಿ ಸರ್ನ. ಸೊ ರವಿ ಸರ್ರ ಯುದ್ಧಕಾಂಡ ಸಿನಿಮಾ ಅದು ಯಾವ ಮಟ್ಟಿಗೆ ಸೌಂಡ್ ಮಾಡಿತ್ತು ಅಂತ ಎಲ್ರಿಗೂ ಗೊತ್ತು. ಆ ಯುದ್ಧಕಾಂಡಕ್ಕೂ ಈ ಯುದ್ಧಕಾಂಡಕ್ಕೆ ಏನಾದರೂ ಲಿಂಕ್ ಇದೆಯಾ? ಯುದ್ಧಕಾಂಡನ ಶೀರ್ಷಿಕೆ ರವಿ ಸರ್ದು ಸಿನಿಮಾ, ಅದಕ್ಕೂ ಇದಕ್ಕೂ ಅಂದರೆ ಟೈಟಲ್ ಹೋಲಿಕೆ ಅನ್ನೋದೊಂದು ಬಿಟ್ಟರೆ, ಆಮೇಲೆ ಇದು ಏನೋ ಕೋರ್ಟ್ ರೂಮ್ ಡ್ರಾಮಾ ಆಗಿರೋದು. ಅಂದರೆ ಅವರು ಅಲ್ಲಿ ಲಾಯರ್ ಆಗಿದ್ದರು, ಕೋರ್ಟ್ ರೂಮಲ್ಲಿ ರಿಲೇಟೆಡ್ ಆಗಿರ್ತಕ್ಕಂಥ ಸಿನಿಮಾ ಆಗಿತ್ತು. ಇದೂ ಕೋರ್ಟ್ ರೂಮ್ ಡ್ರಾಮಾನೇ. ಆ್ಯಂಡ್ ನಾನು ಲಾಯರ್ ಆಗಿ ಪ್ಲೇ ಮಾಡ್ತಾಯಿದ್ದೀನಿ. ಹಾಗಾಗಿನೇ ಅವತ್ತಿನ ದಿನಕ್ಕೆ ಅದೊಂದು ದಾಖಲೆ ಸೃಷ್ಟಿ ಮಾಡಿತ್ತು. ಇವತ್ತಿನ ದಿನಕ್ಕೆ ಇದೊಂದು ಮತ್ತೊಂದು ಕೋರ್ಟ್ ರೂಮ್ ಡ್ರಾಮಾ ಸಿನಿಮಾ ದಾಖಲೆ ಸೃಷ್ಟಿಸಲಿ ಅಂತ ಆ ಟೈಟಲ್ನ ಬೇಕಂತಲೇ ತೊಗೊಂಡಿರೋದು ನಾನು. ಬಟ್ ಆ ಯುದ್ಧಕಾಂಡದಲ್ಲೂ ಲಾಯರು, ಈ ಯುದ್ಧಕಾಂಡದಲ್ಲೂ ನೀವು ಲಾಯರ್. ಬಟ್ ಕಥೆಯ ಸನ್ನಿವೇಶಗಳಿಗೂ ಯಾವುದೇ ರೀತಿಯಾದಂಥ ಕಂಟಿನ್ಯೂಷನ್ ಸಂಬಂಧ ಏನೂ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ಇದು ನೋಡಿದಾಗ ಹೆಣ್ಣಿಗೆ ಸಂಬಂಧಪಟ್ಟಂಥ ಒಂದು ಕಥೆ ಅಂತ ಅನಿಸುತ್ತೆ, ಅಥವಾ ಹೆಣ್ಣಿನ ಮೇಲೆ ಆಗುವಂಥ ದೌರ್ಜನ್ಯದ ಮೇಲಿನ ಕಥೆ ಅಂತ ಅನಿಸುತ್ತೆ. ಸೊ ಯಾವ ಹೆಣ್ಣಿನ ಮೇಲೆ ಆಗಿರುವಂಥ ದೌರ್ಜನ್ಯದ ಬಗ್ಗೆ ಈ ಸಿನಿಮಾದಲ್ಲಿ ಹೇಳಕೊಟ್ಟಿದ್ದೀರಾ? ಪ್ರತಿಯೊಂದು ಹೆಣ್ಣು ಒಂದಲ್ಲ ಒಂದು ರೀತಿಯಲ್ಲಿ, ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು, ಯಾವುದೇ ಒಂದು ರೀತಿಯಲ್ಲಿ ಒಂದು ಸಂದರ್ಭ ಅಂದರೆ ಒಂದು ಕಹಿ ಸಂದರ್ಭನ ಅನುಭವಿಸಿರ್ತಾಳೆ. ದಿಸ್ ಟ್ರುತ್ ಯಾರೂ ಡಿನೈ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊಸೈಟಿ ಆಗಿದೆ. ಸೊ ಹಂಗಾಗಿ ಇದರಲ್ಲಿ ನನ್ನ ಸಿನಿಮಾದ ನನ್ನ ಕ್ಯಾರೆಕ್ಟರ್ ಹೆಸರು ಭರತ್ ಅಂತ. ಸೊ ಇಡೀ ಭರತ ಖಂಡವನ್ನು ರಿಪ್ರೆಸೆಂಟ್ ಮಾಡುತ್ತೆ ನನ್ನ ಕ್ಯಾರೆಕ್ಟರ್. ಆ್ಯಂಡ್ ಅರ್ಚನಾ ಜಾಯ್ಸ್ ಅವರು ವಿಕ್ಟಿಮ್ ಪಾತ್ರ ಪ್ಲೇ ಮಾಡಿದ್ದಾರೆ. ಅರ್ಚನಾ ಜಾಯ್ಸ್ ಆ್ಯಂಡ್ ಅವರ ಮಗು, ಎಸ್ಪೆಷಲಿ ಚಿಕ್ಕ ಮಗು. ಆ ಮಗು ಮತ್ತು ತಾಯಿ ಅನುಭವಿಸಿರ್ತಕ್ಕಂಥ ಘಟನೆಗಳು ಅದು ಸಮಾಜದಲ್ಲಿ ಪ್ರತಿಯೊಂದು ಹೆಣ್ಣಿಗೂ ರಿಲೇಟ್ ಆಗುತ್ತೆ. ಅಂದರೆ ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದು ಹೆಣ್ಣು ದೊಡ್ಡವಳಾದ್ಮೇಲೂ ಕೂಡ ಅದು ಪ್ರತಿಯೊಂದು ಹೆಣ್ಣಿಗೂ ರಿಲೇಟ್ ಆಗುತ್ತೆ. ಕಾಲ್ಪನಿಕನ ಅಥವಾ ಅಂದರೆ ರಿಯಲ್ ಸ್ಟೋರಿ ಮೇಲೆ ಸಬ್ಜೆಕ್ಟ್ ಸಾಗುತ್ತಾ, ಹೇಗೆ? ರಿಯಲ್ ಸ್ಟೋರಿ ಅಂತ ಹೇಳಕ್ಕೆ ಹೋದರೆ ಪ್ರತಿದಿನ ಯಾವುದೋ ಒಂದು ಕ್ಷಣದಲ್ಲಿ ಈಗಲೂ ಎಲ್ಲೋ ಒಂದು ಕಡೆ ಒಂದು ಹೆಣ್ಣಿಗೆ ಅತ್ಯಾಚಾರ ಆಗ್ತಾ ಇರುತ್ತೆ. ಅಷ್ಟು ಸ್ಟ್ಯಾಟಿಸ್ಟಿಕ್ಸ್ ಇದೆ ನಮ್ಮ ದೇಶದಲ್ಲಿ. ವರ್ಷಕ್ಕೆ 30,000 ಕೇಸ್ಗಳು ದಾಖಲೆ ಆಗುವಂಥದ್ದು. ಸೊ ಒಂದು ವರ್ಷಕ್ಕೆ 365 ದಿನ ಇದೆ. 365 ದಿನದಲ್ಲಿ 30,000 ಮೇಲೆ ಕೇಸ್ ಬರುತ್ತೆ ಅಂತಂದರೆ ಪ್ರತಿದಿನ ಎಷ್ಟು ಅತ್ಯಾಚಾರ ನಡೀತಾ ಇರುತ್ತೆ. ಆ್ಯಂಡ್
ಇದು ದಾಖಲೆ ಆಗೋದು. ದಾಖಲೆ ಆಗದೇ ಇರೋದು ಎಷ್ಟೊಂದಿದೆ. ಸೊ ನೀವು ಟ್ರೂ ಇನ್ಸಿಡೆಂಟ್ ಬೇಸ್ಡ್ ಅಂತಂದರೆ ಹೌದು ಅಂತೀನಿ, ಯಾಕಂದರೆ ಪ್ರತಿ ಕ್ಷಣ ನಡೀತಾ ಇದೆ. ಬಟ್ ರಿಸರ್ಚ್ ವಿಚಾರಕ್ಕೆ ಹೇಳೋದಾದ್ರೆ ಇತ್ತೀಚೆಗೆ ಹರ್ಷಿಕಾ ಪುಣಚ್ ಅವರು ಕೂಡ ಇದೇ ಥರದ ಒಂದು ಸಬ್ಜೆಕ್ಟಿಗೆ ಡಿರೆಕ್ಷನ್ಗೆ ರೆಡಿ ಆಗಿದ್ದಾರೆ. ಅವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಸಿನಿಮಾಕ್ಕೆ. ಆ ಸಂದರ್ಭದಲ್ಲಿ ಅವರು ಒಂದಿಷ್ಟು ರಿಸರ್ಚ್ ಮಾಡಿದ್ರು. 36,000 ಕೇಸಸ್ಗಳು ಇಯರ್ಲಿ ನಡೆಯುತ್ತೆ ಅಂತ. ಸೊ ನಿಮ್ಮ ಈ ಸಿನಿಮಾ ನೋಡೋದಾದ್ರೆ ಎಲ್ಲೆಲ್ಲಿ ರಿಸರ್ಚ್ ಮಾಡಿದ್ದೀರಾ? ಅಂದರೆ ಸಾಕಷ್ಟು ಪ್ಲೇಸಸ್ ಎಲ್ಲ ಅವ್ರು ರಿಸರ್ಚ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಅಂಥ ಒಂದು ರಿಸರ್ಚ್ ನಿಮ್ಮ ತಂಡದಿಂದ ನಡೆದಿದೆಯಾ ಹೇಗೆ ಅಂತ? ಖಂಡಿತ ನಡೆದಿದೆ. ಬಿಕಾಸ್ ನಾವೊಂದು ಲಾ ಬೇಸ್ಡ್ ಸಿನಿಮಾ ಮಾಡ್ತಿದ್ದೀವಿ ಅಂದರೆ ಆಫ್ಕೋರ್ಸ್ ನಾವು ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು, ಟ್ರುತ್ ಅನಾಲಿಸಿಸ್ಗಳು ಎಲ್ಲ ಕಡೆನೂ ಮಾಡಿನೇ ಸಿನಿಮಾ ಮಾಡಬೇಕಾಗತ್ತೆ. ಬಿಕಾಸ್ ನಾನು ಈ ಸಿನಿಮಾ ಏನೋ ಸಾಧಾರಣ ಮಟ್ಟದಲ್ಲಿ ಮಾಡಿರ್ತಕ್ಕಂಥ ಸಿನಿಮಾ ಅಲ್ಲ, ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸಿಗೆ ಮಾಡಿರ್ತಕ್ಕಂಥ ಸಿನಿಮಾನೂ ಅಲ್ಲ. ನಮ್ಮ ಮಾಮ ಅಂದರೆ ನನ್ನ ತಾಯಿಯವರ ಸ್ವಂತ ತಮ್ಮ ಜಡ್ಜ್ ಆಗಿದ್ದವರು ಹೈಕೋರ್ಟಲ್ಲಿ, ಅವ್ರ ಮಗ ಲಾಯರ್ ಆಗಿದ್ದವರು. ಅವ್ರ ಜೊತೆನೂ ಕೂತ್ಕೊಂಡು ಹಲವಾರು ಘಟನೆಗಳು ಚರ್ಚೆ ಮಾಡಿ ಅದಕ್ಕೆ ಅಪ್ಲೈ ಆದಂಥ ಸೆಕ್ಷನ್ಸ್ಗಳು, ಅದಕ್ಕಿರ್ತಕ್ಕಂಥ ರೂಲ್ಸು ಲಾಸು, ಯಾಕೆ ಡಿಲೇ ಆಗ್ತಾಯಿದೆ, ಏನೇನಾಗ್ತದೆ ಎಲ್ಲನೂ ಪರಿಗಣಿಸಿನೇ ರಿಸರ್ಚ್ ಮಾಡಿನೇ ಮಾಡಿರೋದು. ಆ್ಯಂಡ್ ನೀವು ಸಿನಿಮಾ ನೋಡಿದಾಗ ಯು ವಿಲ್ ಬಿ ವೆರಿ ಪ್ರೌಡ್. ಯಾವುದೂ ಸಿನಿಮ್ಯಾಟಿಕ್ ಡೈಲಾಗ್ಸ್ ಅನ್ನೋದಿಲ್ಲ. ಒಂದು ಪಕ್ಕಾ ಒಬ್ಬ ಲಾಯರ್ ಎಲ್ಲ ಲಾ ಆ್ಯಂಡ್ ಕ್ಲಾಸಸ್ನ ಇಟ್ಕೊಂಡು ಹೇಗೆ ಮಾತಾಡ್ತಾನೆ ರಿಯಲ್ ಕೋರ್ಟಲ್ಲಿ, ಅದೇ ರೀತಿಯೇ ನಿಮಗೆ ಕಂಡು ಬರುತ್ತೆ. ಸರ್, ನಾವು ಗಮನಿಸ್ಬೋದು ಇಂಥದ್ದು ಸಾಕಷ್ಟು ಹಿಂದೆ ಸಿನಿಮಾಗಳು ಬಂದಿದೆ. ರೇಪ್ ಇಶ್ಯೂಗಳಾಗಿರ್ಬೋದು ಅಥವಾ ದೌರ್ಜನ್ಯ ಮಾಡುವಂಥ ಎಷ್ಟೋ ಕತೆಗಳು ತೆರೆ ಮೇಲೆ ಬಂದಿದೆ. ಸೊ ಬಟ್ ಅದೆಲ್ಲವನ್ನ ಬಿಟ್ಟು ಯುದ್ಧಕಾಂಡ ಅನ್ನುವಂಥ ಸಿನಿಮಾ ಎಷ್ಟು ವಿಭಿನ್ನವಾಗಿ ನಿಲ್ಲುತ್ತೆ, ವೀಕ್ಷಕರಿಗೆ ಹತ್ರ ಆಗುತ್ತೆ ಅಂತ. ಯಾಕಂದರೆ ಅದು ಅನಿಸ್ಬೇಕು ಈ ಥರ ಆಗುತ್ತೆ, ನಿಜವಾಗ್ಲೂ ಇದು ನಡೀತಾ ಇದೆ, ಸೊ ಇದಕ್ಕೇನಾದರೂ ಪರಿಹಾರ ಮಾಡ್ಕೋಬೇಕು. ನಾನೇ ಪರ್ಸನಲ್ ಎಕ್ಸಾಂಪಲ್, ಈ ಫಸ್ಟ್ ಟೈಮ್ ಕಥೆ ನನಗೆ ಬಂದಾಗ, ನಾನು ಕತೆ ಕೇಳಿದಾಗ ನನಗೆ ರಿಲೇಟ್ ಆಗಿದ್ದು, ನನಗೂ ಒಬ್ಳು ಮಗಳಿದ್ದಾಳಲ್ವ, ಚಿಕ್ಕ ಮಗು. ಅಂದರೆ ಈ ಸಿನಿಮಾದಲ್ಲಿ ಕೂಡ ಅತ್ಯಾಚಾರಕ್ಕೆ ಒಳಗಾಗೋದು ಫಸ್ಟ್ 6 ವರ್ಷದ ಮಗುನೇ ನನ್ನ ಸಿನಿಮಾದ ಕಥೆನಲ್ಲಿ. ನನಗೆ ಫಸ್ಟ್ ಎದೆ ಜಲ್ ಅಂದಿದ್ದು ನನಗೆ, ಅಂದರೆ ಆ ಸನ್ನಿವೇಶ ಹಿಂಗೆ ಬಂದು ಹಿಂಗೆ ಆಗುತ್ತೆ ಅಂದ್ಕೊಳ್ಳೆ ನನಗೆ ಕಣ್ಣಲ್ಲಿ ನೀರು ಬಂದಿದ್ದು ನನ್ನ ಮಗಳು ನೆನಪಾಗಿ. ನನಗೆ ಈಗ ಹೋಗಿ ನನ್ನ ಮಗಳು ಸೇಫ್ ಆಗಿದ್ದಾಳ ನೋಡ್ಬೇಕಂತ ಅನ್ನಿಸ್ತು. ಅಂದರೆ ಕತೆ ಕೇಳಬೇಕಾದ್ರೆ, ಈವನ್ ಸಿನಿಮಾ ಮಾಡಬೇಕಾದ್ರೂ ಅಷ್ಟೇ ಎಮೋಷ್ನಲಿ ಪರ್ಫಾರ್ಮ್ ಮಾಡಿದ್ದೀನಿ. ಸಿನಿಮಾ ನೋಡಬೇಕಾದ್ರೆ 1,000 ಸಲ ನೋಡಿದ್ದೀನಿ ಇಲ್ಲಿವರೆಗೂ ನಾನು, ಎಡಿಟಲ್ಲಿ, ಇನ್ನೊಂದು ಹಲವಾರು ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲಿ. ಪ್ರತಿ ಸಲನೂ ನಾನು ಭಾವುಕನಾಗಿದ್ದೀನಿ. ಬಿಕಾಸ್ ನನಗೊಬ್ಬಳು ಮಗಳಿದ್ದಾಳೆ, ಅಷ್ಟೇ ನನಗಿರೋ ಪಾಯಿಂಟ್. ಪ್ರತಿಯೊಂದು ತಂದೆ ತಾಯಂದರು, ವಿಶೇಷವಾಗಿ ಹೆಣ್ಮಗು ಇರೋಂಥ ತಂದೆ ತಾಯಂದರಿಗೆ 101% ಕನೆಕ್ಟ್ ಆಗುವಂಥ ಸಿನಿಮಾ. ಸರ್, ಈಗ ಈ ಸಿನಿಮಾದಿಂದ ಸಾಕಷ್ಟು ಇಂಥ ಸಿನಿಮಾಗಳು ಬರುತ್ತೆ, ನೋಡ್ತಾರೆ, ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಅಂದರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಾಗಲಿ, ಸೊಲ್ಯೂಷನ್ ಆಗಲಿ, ಅಥವಾ ಆ ಒಂದು ದೌರ್ಜನ್ಯ ಮಾಡೋದನ್ನು ಅದನ್ನು ನಿಲ್ಲಿಸ್ಬೇಕು ಅನ್ನೋದು ಒಂದು ಹೋರಾಟ ಇರಬೇಕು. ಆ ಹೋರಾಟ ಈ ಸಿನಿಮಾ ಆದಮೇಲೆ ನಡಿಬಹುದಾ? ನಡಿಲೇಬೇಕು ಅನ್ನೋದು ನನ್ನ ಒಂದು ಹಠ, ಒಂದು ಆಸೆ ಇದೆ, ಒಂದು ಆಕಾಂಕ್ಷೆ ಅನ್ನೋದಿದೆ. ನಾನು ಪ್ರೊಡ್ಯೂಸ್ ಮಾಡಿದ ಮೇನ್ ಉದ್ದೇಶನೇ ಅದು. ಬೇರೆಯವ್ರಿಗೆ ಬರ್ಡನ್ ಆಗಬಾರ್ದು. ಆ್ಯಂಡ್ ಈ ಸಿನಿಮಾ ಸೊಸೈಟಿಗೆ ರೈಟ್ ವೇನೆಲ್ಲ ತಲುಪಬೇಕು, ಫ್ರಮ್ ದಿ ರೈಟ್ ಪರ್ಸನ್. ಆ್ಯಂಡ್ ಬರೀ ಜನಕ್ಕೆ ಮಾತ್ರ ತಲುಪೋದಲ್ಲದೆ ಎಲ್ಲ ರಾಜಕಾರಣಿಗಳಿಗೂ, ಆಮೇಲೆ ವಿಶೇಷವಾಗಿ ರಾಷ್ಟ್ರಪತಿಗಳಿಗೆ ಈ ಸಿನಿಮಾ ತಲುಪಬೇಕು ಅನ್ನೋದು ನಂದು ಆಸೆ ಇದೆ, ಹಠ ಇದೆ. ಅಲ್ಲಿವರೆಗೂ ತೊಗೊಂಡು ಹೋಗ್ತೀನಿ ನಾನು ಇದನ್ನು, ಈ ಸಿನಿಮಾನ. ಇಟ್ ಹ್ಯಾಸ್ ಟು ಕ್ರಿಯೇಟ್ ಒಂದು ರೆವಲ್ಯೂಷನ್. ಈ ರೆವಲ್ಯೂಷನ್ ಆಗಿ ಒಂದು ಸಣ್ಣ ಬದಲಾವಣೆ, ನನ್ನಿಂದ ಒಂದು ಚಿಕ್ಕದಾಗಿ ಬದಲಾವಣೆ ಆದರೂ, ಎಲ್ಲೋ ಒಂದಷ್ಟು ಕೆಟ್ಟ ವಿಚಾರ ಇಟ್ಕೊಂಡಿರ್ತಕ್ಕಂಥ ಗಂಡು ಮಕ್ಕಳು ಬದಲಾವಣೆ ಆಗಿ, ಎಲ್ಲೋ ಒಂದಷ್ಟು ಜನ ಭಯ ಪಡುವಂಥ ಹೆಣ್ಮಕ್ಳಿಗೆ ಇಂಥ ಒಳ್ಳೆ ಗಂಡಸರು ಇದ್ದಾರೆ ಅನ್ನೋವಂಥ ನಂಬಿಕೆ ಬರುವಂಥ ಸಾಧ್ಯತೆಗಳು ಈ 2 ಆಯಾಮದಲ್ಲಿ ಕ್ರಿಯೇಟ್ ಆಗಿ, ನಮ್ಮ ಸಿಸ್ಟಮ್ನಲ್ಲಿ ಇರ್ತಕ್ಕಂಥ ಕೆಲವೊಂದು ಲೂಪ್ ಹೋಲ್ಸ್ಗಳು ಎಲ್ಲೋ ಒಂದು ಕಡೆ ಕರೆಕ್ಷನ್ ಆಗುವಂಥ ಒಂದು ಪ್ರಯತ್ನ ಸರ್ಕಾರದಿಂದ, ರಾಷ್ಟ್ರಪತಿಗಳಿಂದ ಈ ಸಿನಿಮಾ ನೋಡಿ ಆದರೆ ನನಗೆ ಅದೇ ಒಂದು ದೊಡ್ಡ ಗೆಲುವು. ಸರ್, ಈಗ ನೀವು ಒಂದು ಟೈಮಲ್ಲಿ ಗಾಂಧಿನಗರದಲ್ಲಿ ಅವಕಾಶಕ್ಕಾಗಿ ಕಾನಿಷ್ಕಾ ಹೋಟೆಲಲ್ಲಿ ಸುತ್ತಾಡಿದವರು, ಇವತ್ತು ನೀವು ಪ್ರೊಡ್ಯೂಸರ್ ಆಗಿದ್ದೀರಾ. ಈ ಲಾಂಗ್ ಜರ್ನಿ ಬಗ್ಗೆ ಹೇಳೋದಾದ್ರೆ ಎಷ್ಟು ಕಷ್ಟ ಇತ್ತು? ಸೋಲು ಗೆಲುವು ಎರಡನ್ನ ನೀವು ಕಣ್ಣಾರೆ ನೋಡಿದ್ದೀರಾ, ಅನುಭವಿಸಿದ್ದೀರಾ. ಅಲ್ಲ, ಇದು ಮುಗಿಯದ ಕಥೆ. ಇದು ಸೋಲ್ ಇದೆ ಅಂದಮೇಲೆ ಪ್ರತಿ ಸಲ ಸೋಲ್ತಾನೆ ಇರ್ತೀವಿ ಅನ್ನೋದಲ್ಲ. ಗೆಲುವು ಬಂದಿದೆ ಅಂದ್ಕೊಳ್ಳೆ ಎಲ್ಲ ಸಿನಿಮಾನೂ ಗೆಲ್ತಾನೆ ಇರುತ್ತೆ ಅನ್ನೋದು ಸುಳ್ಳು. ಎರಡೂ ಸುಳ್ಳು. ಪ್ರಯತ್ನ ನಿರಂತರ ಅಷ್ಟೇ. ನಾನು ಸೋತಿದ್ದೀನಲ್ಲ ಅಂತ ಏನು ಮಾಡದೆ ಕೂತ್ಕೊಳ್ಳೋದು ನಿಜವಾದ ಸೋಲು. ನಂದು ಹಿಂದಿನ ಎಲ್ಲ ಸಿನಿಮಾನೂ ಏನು ಹಿಟ್ ಆಗಿಲ್ಲ. ಈಗ ಇತ್ತೀಚೆಗೆ ಎಲ್ಲ ಸಿನಿಮಾ ಮ್ಯಾಕ್ಸಿಮಮ್ ಫ್ಲಾಪ್ ಹಾಕ್ಕೊಂಡೇ ಬಂದಿರೋದು.
ಹಾಗಾಗಿನೇ ಈ ಬಜೆಟ್ ಸಿನಿಮಾ ಈ ಥರ ಒಂದು ರಿಸ್ಕಿ ಕಂಟೆಂಟ್ನ ಯಾರೂ ಪ್ರೊಡ್ಯೂಸ್ ಮಾಡೋಕ್ಕೆ ಮುಂದೆ ಬಂದಿಲ್ಲ. ಬಟ್ ಅದೇ ಏನಂತಾರೆ, ನನ್ನ ಶಕ್ತಿ ಪ್ರಕಾರ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿ ಪ್ರಚಾರ ಮಾಡಬಲ್ಲೆ, ಕರ್ನಾಟಕ ರಾಜ್ಯ ಮಟ್ಟಕ್ಕೆ ನಾನು ರಿಲೀಸ್ ಮಾಡಬಲ್ಲೆ. ಬಟ್ ಕನ್ನಡಿಗರಲ್ಲಿ ಆ ಶಕ್ತಿ ಸಾಮರ್ಥ್ಯ ಅನ್ನೋದಿದೆ. ಒಂದು ಒಳ್ಳೆ ಸಿನಿಮಾ ಬಂದಿದೆ, ಹೆಮ್ಮೆ ಪಡುವಂಥ ಸಿನಿಮಾ ಬಂದಿದೆ, ಕನ್ನಡಿಗರು ತಲೆ ಎತ್ಕೊಂಡಿದ್ದು ನಮ್ಮ ಸಿನಿಮಾ ಅಂತ ಹೇಳ್ಬೋದು ಅನ್ನೋವಂಥ ಸಿನಿಮಾ ಆ ಗುಣಮಟ್ಟಕ್ಕೆ ಮಾಡಿದರೆ ಇವರೇ ಅದನ್ನು ತೊಗೊಂಡು ಹೋಗ್ತಾರೆ ಅನ್ನೋದೊಂದು ಗ್ಯಾರಂಟಿ ಇದೆ. ಸೊ ನಾನು ಅರ್ಪಣೆ ಮಾಡ್ತೀನಿ ಕರ್ನಾಟಕ ಜನತೆಗೆ, ಅವರೇ ತೊಗೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಇದೆ. ಸರ್, ನೀವೇ ಹೇಳಿದ್ರಿ ಇವಾಗ ಬಂದಿರುವಂಥ ಸಿನಿಮಾಗಳು ಫ್ಲಾಪ್ ಹಾಕೊಂಡು ಬಂದಿದೆ ಅಂತ. ಬಟ್ ಇಂಡಸ್ಟ್ರಿನೂ ಕೂಡ ಹಾಗೇ ಇದೆ. ಇತ್ತೀಚೆಗೆ ಯಾವುದೇ ಸಿನಿಮಾಗಳು ಬರ್ತಾ ಇದ್ರು ಕೂಡ ಥಿಯೇಟರಲ್ಲಿ ನಿಲ್ತಾ ಇಲ್ಲ. ಒನ್ ಡೇ ನಿಂತರೂ ಕೂಡ ದೊಡ್ಡ ವಿಚಾರ. ಅಂಥದ್ರಲ್ಲಿ ಸಾಕಷ್ಟು ಬಜೆಟ್ ಹಾಕಿ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬರ್ತಾ ಇರುವಂಥ ಸಿನಿಮಾ, ಇದನ್ನು ಯಾವ ಥರ ನಿಲ್ಲಿಸ್ಬೇಕು, ಇದಕ್ಕೆ ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂತ? ಅಲ್ಲ, ಪ್ಲ್ಯಾನ್ ನಾನು ಎಸ್ಪೆಷಲಿ ಹೆಣ್ಮಕ್ಳಿಗೆ ಕೇಳ್ಕೊಳ್ತಾ ಇದ್ದೀನಿ. ಅಂದರೆ ನನಗೆ ಗೊತ್ತಿರ್ತಕ್ಕಂಥ ಸರ್ಕಲಲ್ಲಿ ಇವಾಗ ನೀವು ಮೀಡಿಯಾದಲ್ಲಿದ್ದೀರ, ನಿಮಗೊಂದು ಈ ಒಂದು ಅವಕಾಶನ ಉಪಯೋಗಿಸ್ಕೊಂಡು ನಿಮಗೂ ಕೈ ಮುಗಿದು ಕೇಳ್ಕೊಳ್ತೀನಿ, ಹೆಣ್ಮಕ್ಳು ಕೈ ಜೋಡಿಸ್ಬೇಕು ಈ ಸಿನಿಮಾಗೆ. ಬಿಕಾಸ್ ಅವರಿಗೆ ಮಾಡಿರ್ತಕ್ಕಂಥ ಸಿನಿಮಾ ಹೆಣ್ಮಕ್ಳಿಗೆ ಅರ್ಪಣೆ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಾನು 30% ಭಾಗ ಸಿನಿಮಾನಲ್ಲಿ ಇಲ್ಲ. ನಾನೇ ಪ್ರೊಡ್ಯೂಸ್ ಮಾಡಿದ್ರೂ 30% ಆಫ್ ದಿ 30-40% ಆಫ್ ದಿ ಫ್ರೇಮ್ಸ್ನಲ್ಲಿ ನಾನು ಇಲ್ಲವೇ ಇಲ್ಲ. ಯಾಕಂದರೆ ಅದು ಹೆಣ್ಮಕ್ಳನ್ನ ನಾನು ಪ್ರತಿಬಿಂಬಿಸ್ತಾ ಇದ್ದೀನಿ. ಅವರಿಗಾಗಿ ಒಂದು ಹೋರಾಟ. ಆ್ಯಂಡ್ ಬಿಲೀವ್ ಅಂದರೆ ಯಾಕೆ ಕೇಳ್ಕೊಳ್ತಾ ಇದ್ದೀನಿ ಅಂದರೆ, ನಾನು ಬಿಲೀವ್ ಮಾಡೋದು ಎಲ್ಲಿ ಹೆಣ್ಣು ಮಗು ನಗ್ನಗ್ತಾ ಇರ್ತಾಳೆ, ಎಲ್ಲಿ ಒಂದು ಹೆಣ್ಣು ನಗ್ತಾ ಖುಷಿಯಾಗಿರ್ತಾಳೆ, ಆ ಇಡೀ ಸರ್ಕಲ್, ಆ ಇಡೀ ಪರಿಸರ ಖುಷಿಯಾಗಿರುತ್ತೆ. ದಟ್ ಈಸ್ ದ ಸಿಂಬಲ್. ಓಕೆ, ಈ ಜಾಗ, ಈ ಮನೆ ಚೆನ್ನಾಗಿದೆ ಅಂದರೆ ಹೆಣ್ಣು ನಗ್ನಗ್ತಾ ಖುಷಿಯಾಗಿದ್ದಾಳೆ ಅಂದರೆ ಇಟ್ ಈಸ್ ಪ್ರೂವ್ಡ್. ಅಲ್ಲಿ ಕಣ್ಣೀರು ಹಾಕೊಂಡು ಹತ್ಕೊಂಡು ಅವಳು ಬೇಜಾರಲ್ಲಿ ಕೂತಿದ್ದಾಳೆ ಅಂತಂದರೆ ಅಲ್ಲಿ ಕೆಟ್ಟ ಸಮಸ್ಯೆಗಳಿದ್ದಾವೆ ಅಂತ ಅರ್ಥ. ಸೊ ಹಾಗಾಗಿ ದೇಶ ಬದಲಾವಣೆ ಆಗಬೇಕು, ನಮ್ಮ ರಾಜ್ಯ, ನಮ್ಮ ಊರು ಬದಲಾವಣೆ ಆಗಬೇಕಂದ್ರೆ ಹೆಣ್ಣು ಸುರಕ್ಷಿತವಾಗಿರಬೇಕು, ಅವಳು ಖುಷಿಯಾಗಿರಬೇಕು. ಅವಳಿಗೆ ಸಿಗಬೇಕಾಗಿರ್ತಕ್ಕಂಥ ಮಾನ ಮರ್ಯಾದೆ ಗೌರವ ಸಿಕ್ಕರೆ ಆಟೋಮೆಟಿಕ್ಲಿ ಎಲ್ಲ ಪ್ರಜೆಗಳು, ಎಲ್ಲ ಜನರು, ಸುತ್ತಮುತ್ತ ಪರಿಸರ ಚೆನ್ನಾಗಿದೆ ಅಂತ ಅರ್ಥ. ಹಾಗಾಗಿ ಈ ಸಿನಿಮಾಯಿಂದ ಆ ಪರಿವರ್ತನೆ ಮಾಡಬೇಕು ಅನ್ನೋದು ನನ್ನ ಒಂದು ಪ್ರಯತ್ನ. ಅದಕ್ಕೆ ಹೆಣ್ಮಕ್ಳೇ ನನ್ನ ಕೈ ಜೋಡಿಸಿ ಯುದ್ಧದಲ್ಲಿ ಅವರೇ ಸೈನ್ಯ ಆಗಿ ಬಂದು ನಿಲ್ಲಬೇಕಷ್ಟೆ. ಸರ್, ಈಗ ಸಿನಿಮಾ ಏನೋ ರೆಡಿ ಇದೆ, ಬಟ್ ಸಿನಿಮಾದಲ್ಲಿ ಯಾವ್ಯಾವ ಪಾತ್ರ ವರ್ಗ ಇದೆ ಇದ್ರ ಬಗ್ಗೆ ಹೇಳೋದು. ಈಗ ಹೇಳಿದ್ರೆ ಅರ್ಚನಾ ಅವರು ಇದ್ದಾರೆ ಅಂತ, ಅದು ಬಿಟ್ಟು ಯಾರ್ಯಾರು ಇದ್ದಾರೆ ಅಂತ? ಪ್ರಕಾಶ್ ಬೆಲ್ವಾಡಿಯವರು ಆ್ಯಂಟಗನಿಸ್ಟ್ ಪಾತ್ರ ಮಾಡ್ತಿದ್ದಾರೆ ಅಂತ, ನನ್ನ ವಿರುದ್ಧವಾಗಿ ವಾದ ಮಾಡುವಂಥ ಲಾಯರು. ನಾಗಾಭರಣ ಸರ್ ಜಡ್ಜ್ ಪಾತ್ರದಲ್ಲಿದ್ದಾರೆ. ಆ್ಯಂಡ್ ಮಗು ರಾಜ್ಞಾ ರಾಕೇಶ್ ಅಂತ, ದೋ ಫಸ್ಟ್ ಟೈಮ್ ಮೂವಿ ಆದ್ರೂ ತುಂಬ ವೆಲ್ ಪ್ರಿಪೇರ್ಡ್ ಆಗಿ, ಚಿಕ್ಕ ಮಗು, ವಂಡರ್ಫುಲ್ ಆ್ಯಕ್ಟ್ರೆಸ್. ಆಮೇಲೆ ಸುಜಿತ್ ಸುಪ್ರಭಾ ಅಂತ ಈಗ ಇತ್ತೀಚೆಗೆ ಮ್ಯಾಕ್ಸ್ ಸಿನಿಮಾದಲ್ಲಿ ಕಾಣಿಸ್ಕೊಂಡ್ರು ಅನಿಸುತ್ತೆ. ಸಾಕಷ್ಟು ಜನ ಸ್ಟೇಜ್ ಆರ್ಟಿಸ್ಟ್ಗಳಿದ್ದಾರೆ. ಅಂದರೆ ತುಂಬ ಬೆಳಕಿಗೆ ಬಂದಿಲ್ಲ, ಅವ್ರ ಹೆಸರುಗಳು ಪ್ರಚಾರ ಆಗಿಲ್ಲ, ಬಟ್ ಅಲ್ಲಲ್ಲಿ ಕಾಣಿಸ್ಕೊಂಡಿದ್ರು, ಒಳ್ಳೆ ಪ್ರತಿಭೆಗಳಿದ್ದರು, ಅವರಿಗೆ ಸರಿಯಾದ ಪ್ಲ್ಯಾಟ್ಫಾರ್ಮ್ ಸಿಕ್ಕಿರಲಿಲ್ಲ. ಅವ್ರನ್ನೆಲ್ಲ ರೆಕಗ್ನೈಸ್ ಮಾಡಿ ಈ ಸಿನಿಮಾದಲ್ಲೂ ಬಳಸ್ಕೊಂಡಿದ್ದೀವಿ. ಈಗ ಯುದ್ಧಕಾಂಡ ಸಿನಿಮಾ ಅನ್ನುವಂಥದ್ದು ಒಂದು ಕೋರ್ಟ್ ರೂಮಲ್ಲಿ ನಡೆಯುವಂಥ ಕಥೆ ಆಗಿರೋದ್ರಿಂದ, ರವಿ ಸರ್ ಈಗ ಆಲ್ರೆಡಿ ಆ ಹೆಸರಲ್ಲಿ ಮಾಡಿರೋದ್ರಿಂದ, ರವಿ ಸರ್ ಏನಾದರೂ ರಿವ್ಯೂ ಕೊಟ್ರಾ, ನೀವೇನಾದರೂ ಈ ಸಿನಿಮಾ ಬಗ್ಗೆ ಮಾತಾಡಿ? ಯುದ್ಧಕಾಂಡ ಟೈಟಲ್ ಇಟ್ಟಾಗ ಅಂದರೆ ಅಫಿಷಿಯಲಿ ನಮಗೆ ಅವೈಲೇಬಲ್ ಇತ್ತು, ಬಿಕಾಸ್ ಇಷ್ಟು ವರ್ಷ ಅಂತ ಇರೋದು, 10 ವರ್ಷ ಸಮಥಿಂಗ್. ಅದಾದಮೇಲೆ ಯಾರೂ ಅದನ್ನು ರಿನ್ಯೂವಲ್ ಮಾಡಿಲ್ಲ ಅಂತಂದರೆ, ಮತ್ತೆ ಅದ್ರ ಮೇಲೆ ಯಾವುದೂ ಸಿನಿಮಾ ನಿರ್ಮಾಣ ಆಗಿಲ್ಲ ಅಂತಂದರೆ ಇಟ್ಕೊಳ್ಬೋದು. ಹಾಗಾಗಿ ಅಫಿಷಿಯಲಿ ಟೈಟಲನ್ನ ನಾವು ಪಡ್ಕೊಂಡಿದ್ವಿ ಚೇಂಬರಿಂದ ಮತ್ತು ಟೈಟಲ್ ರಿಜಿಸ್ಟ್ರೇಷನ್ ಅಕಾಡೆಮಿಯಿಂದ ಎಲ್ಲ. ಬಟ್ ಗೌರವಪೂರ್ವಕವಾಗಿ ನಾವು ಹೋಗಿ ಅವ್ರಿಗೆ ಹೇಳಬೇಕಾಗಿತ್ತು ಒಂದು ಪರ್ಮಿಷನ್. ಹಾಗಾಗಿ ರವಿ ಸರ್ ಮನೆಗೆ ಹೋಗಿದ್ದು ಫಸ್ಟು, ಹೋಗಿ ಈ ಥರ ಸಿನಿಮಾ ಮಾಡ್ತಿದ್ದೀನಿ, ಅದರ ಟೈಟ್ಲ್ ಹೀಗಿದೆ ಅಂತಂದಾಗ ತುಂಬ ಖುಷಿಪಟ್ಟು ಬ್ಲೆಸ್ ಮಾಡಿದ್ರು. ಆ್ಯಂಡ್ ಅಫ್ಕೋರ್ಸ್ ಯಾವುದೇ ಹಂತದಲ್ಲಿ ಏನೇ ಅವಶ್ಯಕತೆ ಬಂದಾಗಲೂ ನಾನಿದ್ದೀನಿ ಅಂತ ಒಂದು ಭರವಸೆ, ಆಶೀರ್ವಾದ ಕೊಟ್ಟರು. ಈ ಕಥೆಯನ್ನು ನೀವು ಯಾವ ಸಂದರ್ಭದಲ್ಲಿ ಕೇಳಿದ್ರಿ? ಅಲ್ಲ, ಇದು ನನ್ನ ಸ್ನೇಹಿತರು ಪರಮೇಶ್ ಅಂತ, ಅವ್ರ ಮುಖಾಂತರ. ಜನರಲಿ ಸುಮ್ಮನೆ ಏನು ಪ್ರಿಪರೇಷನ್ ಇರಲಿಲ್ಲ, ಹಿಂಗೆ ಒಂದು ಕಥೆ ಕೇಳಿ ನೋಡು ಅಂತ ಹೇಳಿದ್ರು. ಬಿಕಾಸ್ ಅವ್ರಿಗೆ ಗೊತ್ತಿತ್ತು ಅಂದರೆ ನಾನು ಫ್ಯಾಮಿಲಿ ವ್ಯಾಲ್ಯೂಸ್ನ ತುಂಬ ಕ್ಯಾರಿ ಮಾಡೋವಂಥ ಪರ್ಸನ್ ಅನ್ನೋದು. ಹಾಗಾಗಿ ಈ ಸಿನಿಮಾ ನನಗೆ ಕನೆಕ್ಟ್ ಆಗುತ್ತೆ ಅಂತ. ಬಟ್ ಎಲ್ಲೂ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅನ್ನೋದು ಉದ್ದೇಶ ನನಗೂ ಇರಲಿಲ್ಲ, ನನ್ನ ಸ್ನೇಹಿತನಿಗೂ ಇರಲಿಲ್ಲ. ಸೊ ಪವನ್ನ ಕರ್ಕೊಂಬಂದು ಕಥೆ ಹೇಳಿಸಿದ್ರು. ಐ ವಾಸ್ ಬ್ಲೋನ್ ಅವೇ. ತುಂಬ ಮೆಸ್ಮರೈಸ್ ಆಗಿ ಸಿಕ್ಕಾಪಟ್ಟೆ ಎಮೋಷ್ನಲಿ ಐ ವಾಸ್ ಬ್ಲೋನ್ ಅವೇ. ಸೊ ಈ ಸಿನಿಮಾ ಇಟ್ ಹ್ಯಾಸ್ ಟು ಕಮ್ ಫ್ರಮ್ ಮೀ, ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಅಂತ ಟೇಕ್ ಆಫ್ ಮಾಡಿದ್ದು.
ಸೊ ಪವನ್ ಅವರ ಕೆಲಸ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಇದನ್ನು ಅವರ ಒಂದು ವರ್ಕ್ ನಿಮಗೆ ಎಷ್ಟು ಇಡಿಸ್ತು ಅಂತ ಕತೆ ಕೇಳೋದು ಒಂಥರ, ಬಟ್ ಒಂದ್ಸಲ ಫೀಲ್ಡಿಗೆ ಹೋಗಿ ಆ್ಯಕ್ಷನ್ ಕಟ್ ಹೇಳಬೇಕಾದ್ರೆ ಅದು ಬೇರೆ ಥರನೇ ಇರುತ್ತೆ ಎಕ್ಸ್ಪೀರಿಯನ್ಸ್. ಅದು ಹೆಂಗಿತ್ತು ಅಂತ? 99% ಆಫ್ ದಿ ಸ್ಕ್ರೀನ್ ಪ್ಲೇ ನಾನೇ ಮಾಡಿರೋದು. ಸ್ಟೋರಿ ಆ್ಯಂಡ್ ಡೈಲಾಗ್ಸ್ ಆ್ಯಂಡ್ ಲಿರಿಕ್ಸ್ ಪವನ್ದು. ಅಂದರೆ ನಾನು ಕಥೆ ಕೇಳಿ ಅಲ್ಲಿಗೆ ಸುಮ್ಮನಾಗಿಲ್ಲ. ಅದು ಸ್ಕ್ರೀನ್ ಪ್ಲೇ ವರ್ಷನ್ಸ್ನ ನಾನು ಕೂತ್ಕೊಂಡೆ. ನಾನು ಸಾಕಷ್ಟು ಜನ ನನಗೆ ಗೊತ್ತಿರತಕ್ಕಂಥ ಡೈರೆಕ್ಟರ್ಸ್, ಇಲ್ಲಿವರೆಗೂ ಕೆಲಸ ಮಾಡ್ಕೊಂಡ್ಬಂದಿರತಕ್ಕಂಥ ಡೈರೆಕ್ಟರ್ಗಳು, ಅಂದರೆ ಈಗ ಶಶಾಂಕ್ ಆಗಿರ್ಬೋದು, ಇನ್ನು ಬೇರೆ ಡೈರೆಕ್ಟರ್ಸ್ ಆ್ಯಂಡ್ ರೈಟರ್ಸ್ ಫ್ರಮ್ ಆಲ್ ಓವರ್ ದಿ ಸ್ಟೇಟ್ಸ್. ಬಾಂಬೆಯಿಂದ ಒಬ್ಬರು ರೈಟರ್ನ ಕರೆಸಿದ್ವಿ, ಚೆನ್ನೈಯಿಂದ ಒಬ್ಬರು ರೈಟರ್ನ, ಆಂಧ್ರದಿಂದ ರೈಟರ್ನ, ಅಂದರೆ ಈಚ್ ಆ್ಯಂಡ್ ಎವ್ರಿ ಒನ್ ಡಿಫ್ರೆಂಟ್ ವರ್ಷನ್ಸಿಗೆ. ಸೊ ಆಲ್ಮೋಸ್ಟ್ 1 year ಆ್ಯಂಡ್ ಮ್ಯಾಕ್ಸಿಮಮ್ ಬಜೆಟ್ ಫಾರ್ ರೈಟಿಂಗಿಗೆ ಹೋಗಿರೋದು. ಎಲ್ಲೂ ಹೋಗ್ಬಿಟ್ಟು ನಾವು ಕನ್ಫ್ಯೂಷನ್ಸಲ್ಲಿ ಇದು ಹೆಂಗೆ ಬರುತ್ತೆ, ಏನು ಬರುತ್ತೆ, ಆ ಥರದ್ದು ಡೈಲಿಮಾನಲ್ಲಿ ಇಟ್ಕೊಂಡು ಕಾನ್ಫಿಡೆನ್ಸ್ ಇಲ್ಲದೆ ಹೋಗಿರ್ತಕ್ಕಂಥ ಸ್ಕ್ರಿಪ್ಟ್ ಅಲ್ಲ. 1 ವರ್ಷ ನಾವು ಸಾಕಷ್ಟು ಜನ, ಒಂದು 50-60 ಜನ ಕಥೆ ಹೇಳಿಸಿದ್ದೀವಿ ಇದನ್ನು. ಅಂದರೆ ಬೇರೆ ಬೇರೆ ಸೆಕ್ಟರ್ಸ್ ಜನಗಳಿಗೆ, ಹೆಣ್ಮಕ್ಳಿಗೆ, ಮಕ್ಕಳಿಗೆ, ದೊಡ್ಡವರಿಗೆ, ವಯಸ್ಸಾದವರಿಗೆ, ಆ್ಯಂಡ್ ಇನ್ಕ್ಲೂಡಿಂಗ್ ಸೆನ್ಸರ್ ಬೋರ್ಡಲ್ಲಿ ಯಾರ್ಯಾರಿದ್ರು ಅವರಿಗೂ ಕಥೆ ಹೇಳಿದ್ದೀವಿ. ಬಿಕಾಸ್ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ನಾವು ಶೂಟ್ ಮಾಡಿ ಆಮೇಲೆ ಇಲ್ಲ ಇದನ್ನು ಕಟ್ ಮಾಡಬೇಕು, ಇದಾಗಲ್ಲ ಅಂತ ಹೇಳೋಕ್ಕೂ ಮುಂಚೆ ನೀವು ಕಥೆ ಕೇಳಿಬಿಟ್ರೆ ಒಳ್ಳೆಯದು ಅಂತ ಅವ್ರನ್ನ ಕರೆಸ್ಬಿಟ್ಟು, ಸೊ ಅವರಿಗೂ ಹೇಳಿಸಿ ಎಲ್ಲ ಮಾಡಿ ಎಲ್ಲ ಕಡೆಯಿಂದ ಓಕೆ ಅಂತ ಆದಮೇಲೆ ನಾವು ಶೂಟಿಂಗ್ ಹೋಗಿರೋದು. ಈಗ ಸದ್ಯಕ್ಕೆ ಪ್ರಚಲಿತದಲ್ಲಿರೋದು ಸೌಜನ್ಯ ಕೇಸು. ಸೊ ಅದರಲ್ಲಿರುವಂಥ ಅಂಶಗಳೇನಾದರೂ ಯುದ್ಧಕಾಂಡ ಚಿತ್ರದಲ್ಲಿ ಇದೆಯಾ ಅಂತ? ಅಲ್ಲ, ಬರೀ ಸೌಜನ್ಯ ಮಾತ್ರ ಯಾಕೆ, ನಾನು ಅದನ್ನೇ ಹೇಳಿದ್ನಲ್ಲ, ಪ್ರತಿ ದಿನ ನಡೀತಾ ಇದೆ. ಬೆಳಕಿಗೆ ಬರೋದು ಕೆಲವೊಂದು ಮಾತ್ರ. ಬೆಳಕಿಗೆ ಬಂದಿದೆ ಅಂದರೆ ಮಾತ್ರಕ್ಕೆ ಅದಕ್ಕೆ ರಿಲೇಟ್ ಆಗಿದೆ ಅಂತ ಹೇಳೋದು ತಪ್ಪು. ಇದು ಹೆಣ್ಣಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಅತ್ಯಾಚಾರಕ್ಕೆ ಒಳಗಾಗ್ತಿರ್ತಾಳೆ ಹೆಣ್ಣು. ನಾವು ಇದೇ ಪರ್ಟಿಕ್ಯುಲರ್ಲಿ ಅಂತ ನಾವು ಪಿಕ್ ಮಾಡಿ ಹೇಳೋದು ಕಷ್ಟ, ಬಟ್ ಹೆಣ್ಣು. ಸೊ ಅವ್ರು ಯಾರಾದರೂ ಒಂದು ಧ್ವನಿ ಎತ್ತಬೇಕಲ್ಲ, ಒಂದು ಅಂದರೆ ನ್ಯಾಯ ಸಿಗೋದು ಬೇರೆ, ಸರಿಯಾದ ಸಮಯದಲ್ಲಿ ನ್ಯಾಯ ಸಿಗೋದು ಬೇರೆ. ಎಷ್ಟೊಂದು ಜನಕ್ಕೆ ನ್ಯಾಯ ಸಿಗುತ್ತೆ, ಅವರು ಇರೋದೇ ಇಲ್ಲ, ವಯಸ್ಸಾಗಿರುತ್ತೆ, ಆ ಟೈಮಲ್ಲಿ ಬೇಕಾಗೂ ಇರೋಲ್ಲ, ಬಿಟ್ಟಾಕ್ಬಿಟ್ಟಿರ್ತಾರೆ. ಸೊ ದ್ಯಾಟ್ ಈಸ್ ಇಂಪಾರ್ಟೆಂಟ್. ಆ ಧ್ವನಿ ಎತ್ತಾ ಇರೋದು ನಾನು ಪ್ರತಿಯೊಂದು ಹೆಣ್ಣಿಗೆ ಸರಿಯಾದ ಸಮಯದಲ್ಲಿ ನ್ಯಾಯ ಸಿಗಬೇಕು ಅನ್ನೋದು ಪಾಯಿಂಟು. ಯಶ್ ಅವರು ಕೂಡ ನಿಮಗೆ ಒಂದು ಒಳ್ಳೆಯ ಆತ್ಮೀಯ ಗೆಳೆಯ ಹೇಳಿದ್ರೆ ಏನಾದರೂ, ಅಂದರೆ ಸಿನಿಮಾ ಮಾಡ್ತಾ ಇದ್ದೀನಿ, ಈ ಥರ ಸಿನಿಮಾ ಮಾಡ್ತಾ ಇದ್ದೀನಿ ಅಂದಾಗ ಯಶ್ ಅವ್ರ ರಿಯಾಕ್ಷನ್ ಹೆಂಗಿತ್ತು, ಅಥವಾ ಅವ್ರು ಏನು ನಿಮಗೆ ಹೇಳಿದರು ಅಂತೇಳಿ? ವೆರಿ ವೆರಿ ಹ್ಯಾಪಿ. ನಿಮಗೆ ಕೃಷ್ಣ ಸೀರೀಸ್ ಏನು ಮಾಡಿದ್ರಿ ಅದೆಲ್ಲ ಕೈ ಹಿಡ್ದಿದೆ. ಸೊ ಬಟ್ ಇವಾಗ ಒಂಥರ ಬೇರೆ ಪ್ರಯತ್ನ, ಅದು ಬೇರೆ ಜಾನರು, ಇದೊಂಥರ ಬೇರೆ ಜಾನರು. ಎಲ್ಲೋ ಒಂದು ಕಡೆ ಭಯ ಏನಾದರೂ ಕಾಡ್ತಾ ಇದೆ? ಯಾಕಂದರೆ ಈಗಿನ ಬಿಸ್ನೆಸ್ ಇದನ್ನೆಲ್ಲ ನೋಡಿದಾಗ ಸಿನಿಮಾ ಮಾಡುವಾಗ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಇಟ್ಕೊಂಡು ನಾನು ಇದರಿಂದ ಇಷ್ಟು ದುಡ್ಡು ಹಾಕಿದ್ದೀನಿ, ನನಗೆ ಎಷ್ಟು ದುಡ್ಡು ಬರಬೇಕು ಅನ್ನೋ ಒಂದು ಕ್ಯಾಲ್ಕುಲೇಷನ್ ಇದ್ದಾಗ ಮಾತ್ರ ಆ ಭಯ ಮತ್ತು ಕಾನ್ಫಿಡೆನ್ಸ್ ಅನ್ನೋದು ಬರೋದು. ನಾನು ಈ ಸಿನಿಮಾ ಈ ಮಟ್ಟಕ್ಕೆ ತಲುಪಿಸ್ಬೇಕು, ಈ ಮಟ್ಟಕ್ಕೆ ಮಾಡಲೇಬೇಕು ಅಂತ ಹೊರಟಾಗ ನನಗೆ ಎಕ್ಸ್ಪೆಕ್ಟೇಷನ್ಸೇ ಇಲ್ಲ ಆ್ಯಕ್ಚುಲಿ. ಅಂದರೆ ಕಮರ್ಷಿಯಲ್ ಎಕ್ಸ್ಪೆಕ್ಟೇಷನ್ಸೇ ಇಲ್ಲ ನನಗೆ ಈ ಸಿನಿಮಾದಲ್ಲಿ. ಬಟ್ ದೊಡ್ಡ ಮಟ್ಟಕ್ಕೆ ರೀಚ್ ಆಗಬೇಕು ಅನ್ನೋದು ಆಸೆ ಇದೆ ನನಗೆ. ಒಂದು ವೇಳೆ ನಾಳೆ ದಿನ ಯಾರಾದರೂ ಬಂದ್ಬಿಟ್ಟು ನೀವು 50% ಟಿಕೆಟ್ ಪ್ರೈಸ್ ರಿಡ್ಯೂಸ್ ಮಾಡಿ ಎಲ್ಲ ಕರ್ನಾಟಕದಲ್ಲಿರೋ ಅಷ್ಟು ಜನ ನೋಡ್ತೀವಿ ಅಂದರು, ಐ ಆಮ್ ಓಕೆ ವಿತ್ ಇಟ್. ಮುಂಚೆಲ್ಲ ಹೆಂಗಿರ್ತಿತ್ತಂದರೆ ವರ್ಷಕ್ಕೆ ಸ್ಟಾರ್ ನಟರು ಒಂದು 2 ಸಿನಿಮಾ ಆದರೂ 2ರಿಂದ 3 ಸಿನಿಮಾ ಮಾಡ್ತಾಯಿದ್ರು. ಬಟ್ ಇವಾಗ ಟ್ರೆಂಡೇ ಚೇಂಜ್ ಆಗಿಬಿಟ್ಟಿದೆ. 3 ವರ್ಷ ಕಾಯಬೇಕು, 2 ವರ್ಷ ಕಾಯಬೇಕು ಅಂತ. ಅಜಯ್ ಅವರು ಯಾಕೆ ಡಿಲೇ ಮಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ? ಅಲ್ಲ, ನಾನು ಡಿಲೇ ಮಾಡೋದಂತಲ್ಲ. ಇವಾಗ ನಾನು ಅದನ್ನೇ ಹೇಳಿದ್ನಲ್ಲ, ನಾನು ಕೆಲವೊಂದು ಪ್ರೊಡ್ಯೂಸರ್ಸಿಗೆ ಅಪ್ರೋಚ್ ಮಾಡಿದಾಗ ಈ ಸಿನಿಮಾ ಮಾಡಿಲ್ಲ ಅವರು. ನನಗೆ ಈ ಸಿನಿಮಾನೇ ದೊಡ್ಡದಾಗಬೇಕು, ಈ ಸಿನಿಮಾ ಮಾಡಬೇಕಂತ ನನ್ನ ಹಠ ಇರುತ್ತೆ. ಈಗ ಅದಕ್ಕೆ ಕೈ ಜೋಡಿಸೋರು ಯಾರಾದರೂ ಆದರೆ ವರ್ಷಕ್ಕೆ ನಾವು 10 ಸಿನಿಮಾ ಮಾಡೋಕ್ಕೆ ರೆಡಿ ಇದ್ದೀವಿ. ನನ್ನ ಶಕ್ತಿ ಪ್ರಕಾರ, ಅದನ್ನೇ ನಾನು ಹೇಳಿದ್ದು, ನನ್ನ ಶಕ್ತಿ ಪ್ರಕಾರ ನಾನು ಇಷ್ಟು ಮಾಡಬಲ್ಲೆ. ಕನ್ನಡ ಸಿನಿಮಾ ಮೇಕರ್ಸಿಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ದಿ ಲೀಸ್ಟ್ ಮಾರ್ಕೆಟ್ ಇಟ್ಕೊಂಡು ಸಿನಿಮಾ ಮಾಡೋದು ನಿಲ್ಲಿಸಿಲ್ಲ ಯಾರು. ಕೆಲವೊಂದು ಸಿನಿಮಾ ದೊಡ್ಡ ಬಜೆಟ್ ಹಾಕಿ ಲಾಸ್ ಆಗಿರ್ಬೋದು, ಬಟ್ ಅವ್ರ ಪ್ರಯತ್ನ ಮಾತ್ರ ಪ್ರಾಮಾಣಿಕವಾಗಿತ್ತು. ಅಂದರೆ ಪ್ರೇಕ್ಷಕರ ನಂಬಿಕೆ ಗಳಿಸ್ಕೊಂಡಾಗ ಆವಾಗ ನಿಮಗೆ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ದಿ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಫಿಲ್ಮ್ಸ್ ವಿಲ್ ಇನ್ಕ್ರೀಸ್. ಸರ್, ನಿಮ್ಮ ಪ್ರಕಾರ ಸಿನಿಮಾಗಳು ಎಲ್ಲಿ ಸೋಲ್ತಾ ಇದೆ ಅಂತ? ಯಾಕಂದರೆ ಸಾಕಷ್ಟು ಸಿನಿಮಾಗಳು ಬರ್ತಾ ಇದೆ, ಕಂಟೆಂಟ್ ಇರುವಂಥ ಸಿನಿಮಾಗಳು ಬರ್ತಾ ಇದೆ, ಒಂದಿಷ್ಟು ಕಂಟೆಂಟ್ ಇಲ್ಲದಂತಹ ಸಿನಿಮಾಗಳು ಬರ್ತಾ ಇದೆ. ಮೇಕಿಂಗ್ ವೈಸಲ್ಲಿ ಲಕ್ಸುರಿ ಇದ್ದರೂ ಕೂಡ ಕಂಟೆಂಟ್ ಏನಿಲ್ಲ ಅಂಥ ಸಿನಿಮಾಗಳು ಸಾಕಷ್ಟು ಬಂದಿದೆ. ಬಟ್ ಕೆಲವೊಂದು ಸಿನಿಮಾ ಕಂಟೆಂಟ್ ಇರುವಂಥ ಸಿನಿಮಾಗಳು ಥಿಯೇಟರಲ್ಲಿ ನಿಲ್ತಾ ಇಲ್ಲ. ಏನಿರ್ಬೋದು ಸರ್ ನಿಮ್ಮ ಪ್ರಕಾರ ರೀಸನ್? ನಂದು ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ದೂರ ನಿಂತ್ಕೊಂಡು ನಾನು ನೋಡಿದ್ರೆ ವಾಟ್ ಐ ಸಿ ಈಸ್ ದೇರ್ ಆರ್ ಓನ್ಲಿ 2 ರೀಸನ್ಸ್. ಒಂದು, ಒಳ್ಳೆ ಸಿನಿಮಾ ಮಾಡಿ ಜನಕ್ಕೆ ತಲುಪಿಸೋದ್ರಲ್ಲಿ ವಿಫಲ ಆಗಿರ್ತಾರೆ. ಅಂದರೆ ಅವ್ರು ಎಲ್ಲೋ ಒಂದು ಕಡೆ
ಯಾವ ಥರ ಸಿನಿಮಾ ಇತ್ತು ಅಂತ ಆಡಿಯನ್ಸಿಗೆ ಕನ್ವೆ ಮಾಡೋದ್ರಲ್ಲಿ ಫೇಲ್ ಆಗಿರ್ತಾರೆ, ಇಲ್ಲ ಸಿನಿಮಾನಲ್ಲಿ ಏನೂ ಇರಲಿಲ್ಲ, ಅವರು ಪ್ರಯತ್ನ ಪಟ್ಟು ಯಶಸ್ವಿ ಆದರೂ ಸಿನಿಮಾನಲ್ಲಿ ಏನಿರಲಿ, ಇವೆರಡೇ ಫ್ಯಾಕ್ಟ್ರಿಯಿಂದ ಸಿನಿಮಾ ಸೋಲೋದಕ್ಕೆ ಸಾಧ್ಯ. ಅದು ಬಿಟ್ಟರೆ ಮೂರನೇ ಆಯಾಮ ನನಗೆ ಕಾಣ್ತಾ ಇಲ್ಲ. ಸೊ ಈಗ ಒಂದು ಗೌರ್ಮೆಂಟ್ ಇದೆಲ್ಲವನ್ನ ಗಮನಿಸಿ ಬಜೆಟಲ್ಲಿ ಒಂದಿಷ್ಟು ಆದೇಶ ಹೊರಡಿಸಿರುವಂಥದ್ದು, 200 ರೂಪೀಸ್ ಏಕ ದರ ನೀತಿ ಆಗಿರ್ಬೋದು, ಸರ್ಕಾರದಿಂದಲೇ OTT ಬರೋದಾಗಿರ್ಬೋದು, ಫಿಲ್ಮಿ ನಗರಿ ಮೈಸೂರಿನಲ್ಲಿ ಫಿಲ್ಮಿ ನಗರ ಸ್ಥಾಪನೆ ಆಗಿರ್ಬೋದು. ಸೊ ಇದಕ್ಕೆಲ್ಲ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇದು ಚಿತ್ರರಂಗಕ್ಕೆ ನಿಮ್ಮ ಪ್ರಕಾರ ಒಳಿತಾಗಬಹುದಾ? ಒಂದು ಹಂತಕ್ಕೆ ಲಾರ್ಜರ್ ಸ್ಕೇಲ್ಸ್ ಆಫ್ ಫಿಲ್ಮ್ ಮೇಕಿಂಗ್ಸ್ ಇದೆಯಲ್ಲ, ಅಂದರೆ ಒಬ್ಬ ನಿರ್ಮಾಪಕ 10 ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೂ ಒಬ್ಬ ನಿರ್ಮಾಪಕ 10 ಸಿನಿಮಾಗೆ ಬೇಕಾಗಿರತಕ್ಕಂಥ ದುಡ್ಡನ್ನು ಒಂದೇ ಸಿನಿಮಾ ಹಾಕಿ ಮಾಡುವಂಥ ಪ್ರೊಡ್ಯೂಸರ್, ಎರಡೂ ಬೇರೆ ಬೇರೆ ಥರದ ಏನಂತಾರೆ ಎಕ್ಸ್ಪೀರಿಯನ್ಸ್ಗಳನ್ನ ಅನುಭವಿಸ್ತಾರೆ ಇದರಿಂದ. ಸೊ ಯಾರಿಗೆ ಒಳ್ಳೇದಾಗತ್ತೆ, ಯಾರಿಗೆ ಕೆಟ್ಟದಾಗತ್ತೆ, ಏನಾಗುತ್ತೆ ಇವಾಗ ಅಟ್ ಪ್ರೆಸೆಂಟ್ ಕೂತ್ಕೊಂಡು ಹೇಳೋದು ಭಾಳ ಕಷ್ಟದ ವಿಚಾರ. ಬಟ್ ಮಿಡ್ ಸ್ಕೇಲ್ ಸಿನಿಮಾಸ್ ಮಾಡೋವಂಥವ್ರು ಏನಿದಾರಲ್ಲ ಅವ್ರಿಗೆ ಡೆಫಿನೆಟ್ಲಿ ಇಟ್ಸ್ ಎ ಗುಡ್ ನ್ಯೂಸ್ ಫಾರ್ ಮಿಡ್ ಸ್ಕೇಲ್ ಫಿಲ್ಮ್ ಮೇಕರ್ಸ್. ಕೆಲವೊಂದು ಬಿಗ್ ಬಜೆಟ್ ಸಿನಿಮಾ ಮಾಡಿರ್ತಕ್ಕಂಥವ್ರು ಅವ್ರಿಗೆ ಯಾವ ಥರ ಎಫೆಕ್ಟ್ ಆಗುತ್ತೆ, ಎಷ್ಟು ದಿನದಲ್ಲಿ ಅವ್ರದ್ದು ಗಳಿಕೆ ರಿಟರ್ನ್ಸ್ ಆಗುತ್ತೆ, ದ್ಯಾಟ್ ಐ ಡೋಂಟ್ ನೋ. ನಾನು ವೆರಿ ಟೂ ಅರ್ಲಿ ಟು ಸ್ಪೀಕ್ ಆ್ಯಂಡ್ ಐ ಆಮ್ ಟೂ ಸ್ಮಾಲ್ ಟು ಸ್ಪೀಕ್ ಅಬೌಟ್ ಇಟ್. ಅಜಯ್ ರಾವ್ ಅವರ ಗುರಿ ಏನು ಅಂತ ಹೇಳಿ, ಇವಾಗ ತಾಜ್ ಮಹಲ್ ಸಿನಿಮಾ ನೋಡಾಗಿ ಎಷ್ಟೊಂದು ಜನ ವಾಪಸ್ ತಂದೆ ತಾಯಂದ್ರ ಹತ್ರ ಹೋಗಿದ್ದಿದೆ. ಕೃಷ್ಣ ಲೀಲಾ ಸಿನಿಮಾ ನೋಡಿ ಎಷ್ಟೊಂದು ಜನ ಈಗ ಆಟೋ ಓಡಿಸೋರು, ಸ್ಕೂಲ್ ಬಸ್ ಓಡಿಸೋರು, ಹೌದು ನಾವು ನಮ್ಮ ಲೈಫಲ್ಲಿ ಹೀರೋಗಳಲ್ವಾ ಅಂತ ಕಂಡುಕೊಂಡಿದ್ದಿದೆ. ಕಾಮನ್ ಆಗಿ ಒಂದು ಸಂಸಾರ ನಡೆಸೋನೇನಿದಲ್ಲ, ಕಷ್ಟಪಟ್ಟು ತನ್ನ ಲಕ್ಸುರಿ ತನ್ನ ಆಸೆಗಳನ್ನ ಸ್ಯಾಕ್ರಿಫೈಸ್ ಮಾಡಿ ಫ್ಯಾಮಿಲಿಗೋಸ್ಕರ ಬದುಕೋನು ಒಬ್ಬ ಹೀರೋ ಅಂತ ತೋರಿಸ್ಕೊಟ್ಟಂಥ ಒಂದು ಸಿನಿಮಾ. ಸೊ ಸೆಲ್ಫ್ ಅವೇರ್ನೆಸ್ ಮೂಡಿಸೋಂಥ ನನ್ನ ಸಿನಿಮಾಗಳಲ್ಲಿ ಅದು ಸಾಧ್ಯವಾಗಿದೆ. ಗುಡ್ ಎಫೆಕ್ಟಿವ್ ಫಿಲ್ಮ್ಸ್ ಮಾಡಬೇಕು ಅನ್ನೋದು ನನ್ನ ಆಸೆ ಆ್ಯಂಡ್ ಐ ಹ್ಯಾವ್ ಟು ಕೀಪ್ ಆ್ಯಕ್ಟಿಂಗ್, ಅಷ್ಟೇ ನನ್ನ ಗುರಿ. ಸರ್, ಈಗ ಯುದ್ಧಕಾಂಡ ಸಿನಿಮಾ ಕೋರ್ಟ್ ರೂಮಲ್ಲೇ ಆಗಿರೋದ್ರಿಂದ ಅದು ಬಿಟ್ಟು ಎಲ್ಲೆಲ್ಲಿ ಶೂಟಿಂಗ್ ಆಗಿದೆ? ಇಡೀ ಸಿನಿಮಾ ನಾವು ಬೆಂಗಳೂರಲ್ಲೇ ಶೂಟ್ ಮಾಡಿರೋದು. ಬಟ್ ವಿಭಿನ್ನತೆ ಏನಪ್ಪ ಅಂತಂದರೆ ನನ್ನ ಹಿಂದಿನ ಸಿನಿಮಾಗಳಿಗಿಂತ ಈ ಸಿನಿಮಾದಲ್ಲಿ ಸೆಟ್ ವರ್ಕ್ಗಳು ಜಾಸ್ತಿ ಇರೋದು. ಅಂದರೆ ಪ್ರತಿಯೊಂದು ಸೆಟ್ಟಲ್ಲೇ ಮಾಡಿರೋದು. ನನ್ನ ಮನೆ ಆಗಿರ್ಬೋದು, ಅರ್ಚನಾ ಅವ್ರ ಮನೆ ಆಗಿರ್ಬೋದು, ಹೀರೋಯಿನ್ ಮನೆ ಆಗಿರ್ಬೋದು, ಪ್ರಕಾಶ್ ಬೆಲ್ವಾಡಿ ಅವ್ರ ಮನೆ ಆಗಿರ್ಬೋದು, ದ ಹೋಲ್ ಕೋರ್ಟ್ ಆಗಿರ್ಬೋದು, ಆಲ್ ಫ್ರೆಶ್ ನ್ಯೂ ಸೆಟ್. ಆ ಸೆಟ್ಟಿನ ತಕ್ಕಂತೆ, ಆ ಕ್ಯಾರೆಕ್ಟರ್ ತಕ್ಕಂತೆ ಮನೆಗಳು, ಅವ್ರ ಕಾಸ್ಟ್ಯೂಮ್ಸ್ಗಳು, ಅವ್ರ ಕ್ಯಾರೆಕ್ಟರ್ನೇ ಡಿಫೈನ್ ಮಾಡುವಂಥ ಪ್ರಾಪರ್ಟೀಸ್ಗಳು, ನಿಮಗೆ ಅಂದರೆ ಏನು ಡೈಲಾಗ್ ಹೇಳಿದೆ ಆ ಮೂಡಿಗೆ ಕರ್ಕೊಂಡು ಹೋಗಿ ಇವ್ರು ಇಂಥವ್ರೆ ಅಂತ ಕ್ಯಾರೆಕ್ಟರ್ ಹೇಳಬಲ್ಲದು. ಅಂದರೆ ಆ ಒನ್ ಫ್ರೇಮ್ ನಿಮ್ಗೆ ಇಡೀ ಅವ್ರ ಕ್ಯಾರೆಕ್ಟರು, ಅವ್ರ ಲೈಫ್ ಸ್ಟೈಲ್ ಎಲ್ಲನೂ ಡಿಫೈನ್ ಮಾಡುತ್ತೆ. ಸರ್, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ನಿಮ್ಮ ಯುದ್ಧಕಾಂಡ ಸಿನಿಮಾದ ಜೊತೆಗೆ ಒಂದಿಷ್ಟು ಅನುಭವಗಳನ್ನು ಹೇಳಿದ್ರಿ. ಸಿನಿಮಾ ಪ್ರಪಂಚದಲ್ಲಿ ಏನೇನು ನಡೀತಾ ಇದೆ, ಅದು ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಯುದ್ಧಕಾಂಡ ಚಾಪ್ಟರ್ 2 ಅನ್ನೋದಕ್ಕಿಂತ ನಾನು ಯುದ್ಧಕಾಂಡ ನನಗೊಬ್ಳು ಮಗಳಿದ್ದಾಳೆ ಅನ್ನೋ ಒಂದು ಟ್ಯಾಗ್ಲೈನ್ ಜೊತೆಗೆ ಅದನ್ನು ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಯುದ್ಧಕಾಂಡ ಸಿನಿಮಾನ ಬರೀ ನೋಡೋದಲ್ಲದೆ ಐ ಥಿಂಕ್ ದೊಡ್ಡ ಮಟ್ಟಕ್ಕೆ ಪ್ರಚಾರ ಮಾಡಬೇಕು. ಈಗ ದೀಪಿಕಾ ಅವರು ಕೇಳಿದರು ಅದನ್ನ ಹೇಗೆ ಪ್ರಚಾರ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತ. ವೆರಿ ಸೀರಿಯಸ್ಲಿ ಅದಕ್ಕೆ ಅಂತ ಸ್ಟ್ರಾಟಜೀಸ್ ಅಂತ ಹಾಕೊಂಡು ಕೂತ್ಕೊಂಡಿಲ್ಲ. ಬಟ್ ನನ್ನ ಮಾತನ್ನು ನಂಬಬೇಕು ಅಷ್ಟೇ. ಅಂದರೆ ನಾನು ಈಗ ಹೇಳ್ತಾ ಇರೋದು ಇಟ್ ಇಸ್ ನಾಟ್ ಒನ್ ಜನರಲ್ ಇಂಟರ್ವ್ಯೂ, ಸಿನಿಮಾನ ಪ್ರಮೋಟ್ ಮಾಡೋದಕ್ಕೆ ಅಂತಲೇ ಕೂತ್ಕೊಂಡಿದ್ದೀನಿ ಅಂತಲ್ಲ. ಒಳಗಡೆ ಒಂದು ತುಂಬ ಆನೆಸ್ಟ್ ಬೇಡಿಕೆ ಅನ್ನೋದಿದೆ, ಒಂದು ಆನೆಸ್ಟ್ ಹಂಬಲ ಅನ್ನೋದಿದೆ. ಒಂದು ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಆಗಬೇಕು, ಕನ್ನಡಿಗರಿಗೆ ಒಂದು ಹೆಮ್ಮೆ ಆಗಬೇಕು, ಇಲ್ಲಿಂದ ಪ್ರಾರಂಭ ಆಗಿ ರಾಷ್ಟ್ರಪತಿಗೂ ತಲುಪಿ ಅದರಿಂದ ಸಮಾಜದಲ್ಲಿ ಒಂದು ಸಣ್ಣ ಬದಲಾವಣೆಗಳು ಆಗಬೇಕು ಅನ್ನೋ ಒಂದು ಪ್ರಯತ್ನ ಇದೆ. ಅದಕ್ಕೆ ಪ್ರೇಕ್ಷಕರು, ನೀವು ಹೆಣ್ಮಕ್ಳು ಎಲ್ಲರೂ ನೋಡಿ ಸಿನಿಮಾ ಸಪೋರ್ಟ್ ಮಾಡಿ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗಿ ಅಂತ ನಾನು ಕೇಳ್ಕೊಬಲ್ಲೆ. ಜಸ್ಟ್ ಸೆನ್ಸ್ ಮೈ ಆನೆಸ್ಟಿ ಅಂತ ನಾನು ಕೇಳಿ. ಯಾವಾಗ ರಿಲೀಸ್ ಪ್ಲಾನ್ ಇಟ್ಕೊಂಡಿದ್ದೀರಾ ಸರ್? ಏಪ್ರಿಲ್ 18th ಅಂತ ನಾನು ಅಂದ್ಕೊಂಡಿದ್ದೀನಿ. ಡಿಸ್ಟ್ರಿಬ್ಯೂಟರ್ಸ್ ಆ್ಯಂಡ್ ಥಿಯೇಟರ್ಸ್ ಓನರ್ಸ್ ಇಫ್ ದೇ ಅಗ್ರಿ, ಏಪ್ರಿಲ್ 18th ಇಸ್ ದಿ ಡೇಟ್. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆಯದಾಗಲಿ ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹೊಸ ವರ್ಷದ ಸಂಭ್ರಮದ ಜೊತೆಗೆ ಹೊಸ ಆಲೋಚನೆಗಳು ಶುರುವಾಗುತ್ತೆ. ಅದಕ್ಕೆ ಕಾರಣ ಯುದ್ಧಕಾಂಡ ಚಿತ್ರದ ಒಂದಿಷ್ಟು ಕಂಟೆಂಟ್ಗಳು ಅಂತ ಅನ್ಬೋದು. ಯಾಕಂದ್ರೆ ಯುದ್ಧಕಾಂಡ ಅನ್ನುವಂಥ ಚಿತ್ರದಲ್ಲಿ ಮಹಿಳೆಯ ದೌರ್ಜನ್ಯದ ಬಗ್ಗೆ ಹೆಚ್ಚಾಗಿ ತೋರಿಸ್ತಾರೆ. ಸೊ ಅದ್ರ ಬಗ್ಗೆ ಒಂದಿಷ್ಟು ಸೊಲ್ಯೂಷನ್ ಕೂಡ ಸಿಗುತ್ತೆ ಅನ್ನುವಂಥದ್ದನ್ನ ನಿರ್ಮಾಪಕರು ಜೊತೆಗೆ ನಿರ್ದೇಶಕರ ನಟರಾಗಿರುವಂಥ ಅಜಯ್ ರಾವ್ ಅವರು ಹೇಳಿದ್ದಾರೆ.
ಸೊ ಪ್ರತಿ ಮನೆಯಲ್ಲಿ ಒಂದು ಹೆಣ್ಣಿದೆ, ಆ ಹೆಣ್ಣಿನ ರಕ್ಷಣೆ ಯಾರು ಮಾಡಬೇಕು, ಹೇಗ್ ಮಾಡಬೇಕು ಅನ್ನೋದಕ್ಕೆ ಯುದ್ಧಕಾಂಡ ಚಿತ್ರ ಸಾಕ್ಷಿ ಆಗಬಹುದು. ಸದ್ಯದಲ್ಲೇ ಚಿತ್ರ ಕೂಡ ರಿಲೀಸ್ಗೆ ರೆಡಿ ಆಗಿದೆ. ಸೊ ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ನಿಮ್ಮ ಶಕ್ತಿ.